ಶಾಸಕರ ಪ್ರಶ್ನೆಗಳಿಗೆ ಮಂತ್ರಿಗಳು ಸರಿಯಾಗಿ ಉತ್ತರವನ್ನ ಕೊಡ್ತಾ ಇಲ್ಲ ಅನ್ನುವಂತ ವಿಚಾರವಾಗಿನೇ ನಿನ್ನೆ ಸ್ಪೀಕರ್ ಯುಟಿ ಖಾದರ್ ಅವರು ಸಭಾತ್ಯಾಗ ಮಾಡಿದ್ರು. ಇದರ ಬೆನ್ನಲ್ಲೇ ಎಚ್ಚೆತ್ತುಕೊಂಡಿರುವಂತಹ ರಾಜ್ಯ ಸರ್ಕಾರ ಶಾಸಕರ ಪ್ರಶ್ನೆಗಳಿಗೆ ಸಮರ್ಪಕವಾಗಿ ಉತ್ತರ ಕೊಡುವಂತ ಕೆಲಸ ಈಗ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇಲಾಖಾವಾರು ಲಿಖಿತ ಉತ್ತರಗಳನ್ನ ಸಲ್ಲಿಸೋದಕ್ಕೆ ಆರಂಭ ಮಾಡಿದ್ದಾರೆ. ಈಗ ಸ್ವಲ್ಪ ಸುಧಾರಣೆ ಕಂಡು ಬಂದಿದೆ ಅಂತ ಯುಟಿ ಖಾದರ್ ಅವರೇ ಹೇಳ್ತಿದ್ದಾರೆ. ಇನ್ನು ಸಿಎಂ ಸಿದ್ದರಾಮಯ್ಯನವರು ಕೂಡ ನಿನ್ನೆ ಸಚಿವರಿಗೆ, ಕೆಲ ಸಿಎಸ್ಗಳಿಗೆ ಎಲ್ಲರಿಗೂ ಕೂಡ ನೋಟಿಸ್ ಕೊಡುವಂತ ಕೆಲಸ ಮಾಡಿದ್ದಾರೆ. ನೋಡಿ ಎಂಥ ಪರಿಸ್ಥಿತಿ ಬಂದ್ಬಿಡ್ತು ಅಂದರೆ, ಶಾಲೆಗೆ ಮಕ್ಕಳು ಮಗ್ಗೆ ಹೇಳಲ್ಲ, ಕಾಪಿ ಬರ್ಕೊಂಬರಲ್ಲ, ಅವರಿಗೆ ನಾವು ಡೈಲಿ ನಿತ್ಯ ಅವ್ರಿಗೆ ಅಟೆಂಡೆನ್ಸ್ ಕರಿಬೇಕಿರುವಂಥ ಪರಿಸ್ಥಿತಿ ರಾಜ್ಯಕ್ಕೆ ಬಂದು ಮೇಸ್ಟ್ರಿ ಎದ್ದು ಮನೆಗೆ ಹೋದಂಗೆ. ಹೌದು, ಸ್ಟೂಡೆಂಟ್ ಸರಿ ಇಲ್ಲ ಇವರು ಅಂತ ಬಿಟ್ಟು ಐತಿಹಾಸಿಕ ನಡೆಯನ್ನು ನಿನ್ನೆ ಮೇಸ್ಟ್ರು ಮಾಡ್ದಂಗೆ, ನಾನು ನಿಮಗೆ ಪಾಠ ಮಾಡಲ್ಲಪ್ಪ, ನಿಮಗೆ ಯಾರಿಗೂ ನೀವು ಪಾಠ ಕೇಳಿಸ್ಕೊಳ್ಳೋದಕ್ಕೂ ನಿಮಗೆ ಯೋಗ್ಯರಲ್ಲ ನೀವು ಅಂತ ಹೇಳಿ ಮೇಸ್ಟ್ರು ಮನೆಗೆ ಎದ್ದು ಹೋದಂಗೆ. ಹೌದು, ನಿನ್ನೆ ಮೇಸ್ಟ್ರ ಬಗ್ಗೆ ನಾವು ಭಾಳ ಒಳ್ಳೆ ಮಾತಾಡಿದ್ವಿ. ಯುಟಿ ಖಾದರ್ ಒಂದಷ್ಟು ಆ ನಡೆಯಿಂದಾಗಿ ನಿನ್ನೆ ಸಿ ಎಂ ಆದಿಯಾಗಿ ಒಂದಷ್ಟು ಚುರುಕು ಮುಟ್ಟಿತ್ತು. ಹೌದು, ಅಲ್ಲಿ ಒಂದು 3 ಜನರ ತಲೆದಂಡ ಆಯಿತು, ಒಂದಷ್ಟು 10-16 ಜನಕ್ಕೆ ನೋಟಿಸ್ಗಳು ಹೋಯಿತು. ಇವತ್ತು ಅದರ ಪರಿಣಾಮ ಒಂದಷ್ಟು ಪ್ರಶ್ನೋತ್ತರಗಳ ಸಾಲಲ್ಲಿ ಉತ್ತರಗಳ ಒಂದಷ್ಟು ಸಿಕ್ಕಿದಾವಂತೆ, ಒಂದಷ್ಟು ಒಳ್ಳೆ ಬೆಳವಣಿಗೆ. ಇದು ನಿರೀಕ್ಷಿತ, ಮತ್ತು ಇದು ನಿಮ್ಮ ಮಾಡಬೇಕಾದ ಕರ್ತವ್ಯಗಳು. ಈ ಕರ್ತವ್ಯ ಮರೆತು ಕೂತ್ಬಿಟ್ಟಿದ್ರಿ ನೀವು. ನಿಮ್ಮ ಸ್ವಂತ ಹಿತಾಸಕ್ತಿ, ಸ್ವಹಿತಾಸಕ್ತಿಗೆ ನೀವು ಬಳಸ್ಕೊಂಡಿರೋದನ್ನು, ಇಲಾಖೆಗಳನ್ನು, ನಿಮ್ಮ ಸಚಿವಾಲಯವನ್ನು ಬಳಸ್ಕೊಂಡಿರುವಂಥದ್ದು, ಉತ್ತರ ಕೊಡೋಕ್ಕಾಗದಿರೋ ಪರಿಸ್ಥಿತಿಗೆ ತಂದಿಟ್ಕೊಂಡಿರುವಂಥದ್ದು, ಕದ್ದು ಮುಚ್ಚಿ ಓಡಿರುವಂಥದ್ದು, ಇದೆಲ್ಲದಕ್ಕೂ ನಿನ್ನೆ ಒಂದು ಆ ಸಭಾಪತಿಯ ಸಭಾತ್ಯಾಗ ಏನಿತ್ತು ಎದ್ದೋಗಿರುವಂಥದ್ದು ತುಂಬ ದೊಡ್ಡ ಅವಮಾನ ನಿಮಗೆ. ಈಗ ಬಂದು ಉತ್ತರ ಕೊಡುವಂಥ ಪ್ರಯತ್ನ ಕೆಲವರು, ಅಂದರೆ ಈಗ ಇಲ್ಲಿ ಹಿಂದೆ ಉತ್ತರ ಕೊಡದೆ ತಪ್ಪಿಸ್ಕೊಂಡಿರೋರ ಕಥೆ ಏನು? ಅದಕ್ಕೆ ನಾವು ಹೇಳಿದ್ದು, ಮಾಡೋ ಕರ್ತವ್ಯಗಳನ್ನು ಮಾಡದೆ ಎದ್ದೋಗಿರುವಂಥವ್ರನ್ನ ಕರ್ಕೊಂಬಂದು ಹುಡ್ಕೋಬೇಕು. ನಾವೆಂಥ ಸಚಿವರನ್ನು, ಎಂಥ ಶಾಸಕರನ್ನ ಆಯ್ಕೆ ಮಾಡಿ ಸಚಿವರನ್ನು ಮಾಡಿಸ್ಕೊಂಡು ಕೂತ್ಕೊಂಡಿದ್ದೀವಿ. ಒಂದು ಕಡೆ ಹೋರಾಟಗಳು, ಇವರಿಗೆ ಸಿ ಎಂ ಮಾಡೋದಕ್ಕೆ ಹೋರಾಟಗಳು, ಬಣಬಡಿದಾಟ. ಮೊದಲು ಮಾಡಿದ್ದೀನಿ, ನಮಗೊಂದಷ್ಟು ಕೊಡಿ, ಹಿರಿಯರಿದ್ದೀವಿ ನಮಗೊಂದಷ್ಟು ಕೊಡಿ. ಈ ಹೋರಾಟಗಳ ಮಧ್ಯೆ ಯಾಕೆ ತಿನ್ನೋದಕ್ಕೆ ಬಂದು ಕೂತ್ಕೊಳ್ಳೋಕ್ಕೆ, ಮತ್ತೆ ಅಲ್ಲಿ ಖಜಾನೆನ ಖಾಲಿ ಮಾಡೋದಕ್ಕೆ, ಯಾವ ಸಮಾಜದ ಅಭಿವೃದ್ಧಿಗೋಸ್ಕರ ಕೂತ್ಕೊಳ್ತೀವಿ, ಕಾಯ್ತೀವಿ ಅನ್ನುವಂಥದ್ದು ಏನು ನಿಟ್ಟಿದ್ದಂಗಿಲ್ಲ ಇವರಿಗೆ. ಯಾಕಂದ್ರೆ ಇವರು ಉತ್ತರ ಕೊಡೋದಕ್ಕೆ ತಯಾರಿಲ್ಲ ಅಂತಂದರೆ ಇವ್ರ ಉತ್ತರ ಇಲ್ಲ ಅಂತ ಲೆಕ್ಕ. ಹೌದು, ಇದ್ರ ತಾನೇ ಅಲ್ಲಿ ಉತ್ತರ ಹೇಳೋದಕ್ಕೆ. ಎಲ್ಲಿದೆ ನಿಮ್ಮ ಅನುದಾನಗಳು, ಎಷ್ಟು ಹೋಗಿದ್ದಾವೆ, ಅದರಲ್ಲಿ ಎಷ್ಟು ಖರ್ಚಾಗಿದೆ ಅಂತ ಕೇಳಿದ್ರೆ, ಅನುದಾನ ಮನೆಗೆ ಹೋಗಿದ್ರೆ ಹೌದು, ಎಲ್ಲಿಂದ ತೋರಿಸ್ತಾನ? ಮನೆ ತೋರಿಸ್ಬೇಕಷ್ಟೇ. ಅದಕ್ಕೆ ಮನೆಯಲ್ಲೇ ಇದ್ರು, ಯಾರು ಬಂದಿಲ್ಲ. ಯಾವ ರೇಡ್ಗಳಾಗಿದ್ದನ್ನೆಲ್ಲ ತೋರಿಸ್ಬೇಕಷ್ಟೇ. ಮನೆಯಲ್ಲೇ ಇದ್ರು, ಬರಲೇ ಇಲ್ಲ ಅವರು. ಕೆಲವೊಂದಷ್ಟು ಕದ್ದು ಮುಚ್ಚಿ ಓಡಾಡಿಕೊಂಡು ರೆಸ್ಟೋರೆಂಟು, ಬಾರು, ಹೋಟ್ಲು, ಅಲ್ಲೆಲ್ಲ ಗ್ಯಾಸ್ದೆಲ್ಲ ಚಿಂತನೆಯಲ್ಲಿ ಇದ್ರು ಅನ್ಸುತ್ತೆ. ಎಸ್.